ರಸ್ತೆ ನಿರ್ಮಾಣದ ವೇಳೆ ಅನುಸರಿಸಿದ ವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಕುಸಿದು ಹಳ್ಳಿಗಳ ಸಂಪರ್ಕ ಕಡಿತಗೊಳ್ಳುವ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥ ದಿನೇಶ್ ಹೆಚ್ಪಿ ಆರೋಪಿಸಿದರು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಹಿರಿಗರ್ಜಿಯ ಸೇತುವೆ ಬಳಿ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಕುಸಿಯುವ ಹಂತ ತಲುಪಿರುವುದರಿಂದ ಗ್ರಾಮಸ್ಥರು ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ವೇಳೆ ಮಾತನಾಡಿದ ಅವರು, ವೆಂಕಟಪೇಟೆಯಿಂದ ದೋರನಮನೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಹಿರಿಗರ್ಜಿ ಬಳಿ ಸೇತುವೆ ಇದ್ದು ಹಳ್ಳದ ನೀರು ರಸ್ತೆಗೆ ಅಪಾಯವನ್ನುಂಟು ಮಾಡದಿರಲಿ ಎಂದು ತಡೆಗೋಡೆ ನಿರ್ಮಿಸಲಾಗಿದೆ. ಕಳಪೆ ಕಾಮಗಾರಿಯಿಂದ ಈ ತಡೆಗೋಡೆ ಸಂಪೂರ್ಣವಾಗಿ ಕುಸಿದಿದ್ದು ನೀರು ರಸ್ತೆಯನ್ನು ನಿಧಾನವಾಗಿ ಆಕ್ರಮಿಸಿಕೊಳ್ಳುತ್ತಿದೆ. ಆದ್ದರಿಂದ ರಸ್ತೆ ನಿರ್ಮಾಣ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರನಿಗೆ ಸಂಪೂರ್ಣ ಹಣ ಬಿಡುಗಡೆ ಮಾಡದೆ ರಸ್ತೆಯನ್ನ ಸರಿಪಡಿಸಿದ ಬಳಿಕವೇ ಪೂರ್ಣ ಬಿಲ್ ಅನ್ನ ಬಿಡುಗಡೆಗೊಳಿಸಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ ಎಂದರು. ಈ ವೇಳೆ ಹಿರಿಗರ್ಜಿ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು. ಇಲ್ಲಿ ಮಾಡಿದಂತ ಗುತ್ತಿಗೆದಾರರು ಅವೈಜ್ಞಾನಿಕ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ನೀರಿಗೆ ತಡೆಗೋಡೆ ಕಟ್ಟಬೇಕಾಯ್ತು, ರೋಡ್ ಸೇಫ್ ಮಾಡೋಕ್ಕೆ ಅವ್ರು ಯಾವುದೇ ತಡೆಗೋಡೆ ಕಟ್ಟಿಲ್ಲ. ಮತ್ತು ಇದು ಕಳಪೆ ಕಾಮಗಾರಿ ರಾಡ್ ಹಾಕ್ತಲೇ ಮಾಡಿದ್ದಾರೆ. ಹಂಗಾಗಿ ರೋಡ್ಗೆ ಮುಂದಿನ ದಿನಗಳಲ್ಲಿ ಓಪನ್ ಫುಲ್ಲು ರಸ್ತೆನೇ ಕಟ್ಟಾಗಿ ಹೋಗ್ತದೆ. ದಯಮಾಡಿ ಗುತ್ತಿಗೆದಾರರು ವೆಂಕಟೇಗೌಡರು ದಯಮಾಡಿ ಬಂದು ಇದನ್ನ ಜಾಗ ನೋಡಿ ಫಸ್ಟು ರೆಡಿ ಮಾಡಬೇಕು. ಇದಕ್ಕೊಂದು ತಡೆಗೋಡೆ ಕಟ್ಟಬೇಕು, ರಸ್ತೆನ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಸರಿ ಮಾಡಬೇಕು ಅಂತ ನಾವು ಗುತ್ತಿಗೆದಾರರು ಕೇಳ್ತಿದ್ವಿ. ಜೊತೆಗೆ ಅಧಿಕಾರಿಗಳು ಕೇಳ್ತಿದ್ವಿ. ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಅವ್ರು ಯಾವ ರೀತಿ ಅವರಿಗೆ ಬಿಲ್ ಹಾಕಂಗೆ ಅಧಿಕಾರಿಗಳು ನೋಡಿ ಇದನ್ನು ಕೆಲಸನ ಕಂಪ್ಲೀಟ್ ಮಾಡಬೇಕಂತ ಹೇಳಿ ನಾವು ಇಲ್ಲಿ ಗ್ರಾಮಸ್ಥರ ಪರವಾಗಿ ಕೇಳ್ತಾ ಇದ್ದೀವಿ. ದಯಮಾಡಿ ನಮ್ಮ ರೋಡನ್ನ ಉಳಿಸ್ಕೊಡಿ. ಈ ರಸ್ತೆ ಯಾವ ಶಾಶ್ವತ ಬೇಕಾಗಿರೋಂಥದ್ದು ಈ ಪಾಯಿಂಟ್